3 ವರ್ಷಕ್ಕೂ ಹೆಚ್ಚು ಅಧಿಕ ಕಾಲ ಕಳೆದಿದೆ. ಅದರಲ್ಲಿ ಪ್ರಮುಖವಾದಂಥ ಗ್ಯಾರಂಟಿಯ ವಿಚಾರಗಳ ಹೆಸರಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆಯ ಬಗ್ಗೆ ಕಾಂಗ್ರೆಸ್ನವರು ಕೆಲವೊಂದಷ್ಟು ಅವರ ಪ್ರಣಾಳಿಕೆಯಲ್ಲಿ ಹಿಂದೆ ಒಂದಷ್ಟು ಮಾತುಗಳನ್ನ ಕೊಟ್ಟಿದ್ದರು. ಆ ಮಾತಿನಂತೆ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನ ಇಡೀ ರಾಜ್ಯದಲ್ಲಿ ಎಲ್ಲ ತಾಯಂದಿರುಗಳಿಗೆ ಮನೆಯ ಹೆಣ್ಮಗಳೇನಿದ್ದಾಳೆ ಅವಳಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಅವರ ಖಾತೆಗೆ ಜಮಾ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರು ಭಾಳ ಸ್ಪಷ್ಟವಾಗಿ ಅವರ ಪ್ರಣಾಳಿಕೆಯಲ್ಲಿ ತಿಳಿಸಿದರು. ಅಲ್ಲಿಂದ ಹೆಚ್ಚು ಕಮ್ಮಿ 1,28,00,000 ಜನ ಅಂದರೆ ಮಹಿಳೆಯರು ಅವರನ್ನು ಗುರುತಿಸಿ ಫಲಾನುಭವಿಗಳಾಗಿ ಅವ್ರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೇವೆ, ಅವರ ಖಾತೆಗಳಿಗೆ ನೇರವಾಗಿ DBT ಟ್ರಾನ್ಸ್ಫರ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಹೇಳಿದರು. ಇದರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಯಾವತ್ತಿಗೂ ಕೂಡ ಜನತಾದಳ ಪಕ್ಷ ಗ್ಯಾರಂಟಿಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ದು ಯಾವುದೇ ರೀತಿ ಆಕ್ಷೇಪಣೆಗಳಿಲ್ಲ. ಆದರೆ ಇವತ್ತಿನ ಪ್ರೆಸ್ ಮೀಟು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಷ್ಟೇ. ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 1 ರೂಪಾಯಿ ಅಲ್ಲ, 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, ಹೆಚ್ಚು ಕಮ್ಮಿ 5,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತೇನು ರಾಜ್ಯದ ಮಹಿಳೆಯರಿಗೆ ತಲುಪಬೇಕಾಗಿತ್ತು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಲೋಪಗಳಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರುಗಡೆ ಏನು ಕಾಣ್ತಾ ಇದೆ. ಈ ಲೋಪದೋಷಗಳು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಇದು ಎಲ್ಲ ಮಾಧ್ಯಮದ ಸ್ನೇಹಿತರು ತಮಗೂ ಗೊತ್ತಿದೆ, 1 ವರ್ಷಕ್ಕೂ ಮಿಗಿಲಾದಂಥ ಹಳೆಯ ವಿಚಾರ ಇದು. ಯಾವುದಕ್ಕೋಸ್ಕರ 1 ವರ್ಷದ ಹಳೆಯ ವಿಚಾರ ಇವತ್ತು ಪಕ್ಷದ ಕಚೇರಿಯಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದರೆ ಏಕೆಂದರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ಪ್ರಾರಂಭಿಕ ಹಂತದಲ್ಲಿ ತಾಂತ್ರಿಕವಾದಂಥ ಲೋಪದೋಷಗಳು ಆಗಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಮೇಲ್ನೋಟಕ್ಕೆ ವ್ಯಕ್ತಪಡಿಸಿದ್ರೂ ಕೂಡ ಇದರ ಆಳ ಆಗ್ರಹವನ್ನು ತಿಳಿತಾ ಹೋದರೆ ಎಲ್ಲೋ ಒಂದು ಕಡೆ ಸರ್ಕಾರ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಸ್ವತಃ ಅವರ ಒಂದು ಅಧೀನದಲ್ಲೇ ಇರತಕ್ಕಂಥ ಇಲಾಖೆಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಬರಬೇಕಾದಂಥ ಉತ್ತರ ಇಲ್ಲಿವರೆಗೂ ಕೂಡ ರಾಜ್ಯದ ಜನತೆಗೆ ಸಿಕ್ಕಲಿಲ್ಲ. ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಒಂದು ದೊಡ್ಡ ಸಾಂಸ್ಥಿಕ ಹಗರಣ ಅಂತಕ್ಕಂಥದ್ದನ್ನ ಹೇಳಿದರೆ ಬಹುಶಃ ತಪ್ಪಲಾಗಲಿಕ್ಕಿಲ್ಲ. ಕಾರಣ ನಾನು ಈಗ ತಾನೇ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ನಾವೆಲ್ಲ ಹಿಂದೆ ವಾಲ್ಮೀಕಿನಲ್ಲಿ ಆದಂಥ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ವು. ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಆ ಹಗರಣದ ಬಗ್ಗೆ ಒಪ್ಕೊಂಡಂಥದ್ದು ಕೂಡ ನೋಡಿದ್ದೀರಿ. 10 ಕೋಟಿ, 15 ಕೋಟಿ, 100 ಕೋಟಿ ವಹಿವಾಟಿನ ಹಗರಣ ಅಲ್ಲ ಇದು. ನಮಗೆ ಇಲ್ಲಿವರೆಗೂ ಈ ರಾಜ್ಯದ ಜನತೆ ಕೇಳ್ತಾ ಇರ್ತಕ್ಕಂಥದ್ದು, ನಿಖಿಲ್ ಕುಮಾರಸ್ವಾಮಿನೂ ಒಬ್ಬ ಕನ್ನಡ ನಾಡಿನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತೆರಿಗೆ ಕಟ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತೆರಿಗೆದಾರರ ಪರವಾಗಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಈ 5,000 ಕೋಟಿ ಹಣ ಎಲ್ಲಿಗೆ ಹೋಯಿತು, ಅದನ್ನು ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡ್ರಿ, ಅಥವಾ ನಿಮ್ಮ ರಾಜಕೀಯದ ಕೆಲವೊಂದಷ್ಟು ದುರುದ್ದೇಶದಿಂದ ಬೇರೆ ಬೇರೆ ಕಡೆ ಏನಾದರೂ ವರ್ಗಾಯಿಸಿದ್ದೀರಾ, ಅಥವಾ ಇನ್ಯಾವುದಾದ್ರೂ ಚುನಾವಣೆಯ ಒಂದು ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಚುನಾವಣೆಯಲ್ಲಿ ಮತ್ತಷ್ಟು ನಮ್ಮ ತೆರಿಗೆ ಹಣವನ್ನು ಬೇರೆ ಕಡೆ ಏನಾದರೂ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಅದನ್ನು ವರ್ಗಾಯಿಸಿದ್ದೀರಾ, ಏನಾಗಿದೆ ಈ ಹಣ ಅಂತಕ್ಕಂಥದ್ದು ಇಲ್ಲಿವರೆಗೂ 1 ವರ್ಷದಿಂದ ನಮ್ಮ ಯಾರಿಗೂ ಕೂಡ ಉತ್ತರ ಸಿಕ್ಕಲಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ಕಣ್ಣಿಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂತ್ಕೊಂಡು ಪಕ್ಷದ ವತಿಯಿಂದ ಎಲ್ಲ ನಾಯಕರು ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದೆ. ಇದು ಅಷ್ಟು ಲಘುವಾಗಿ ಪರಿಗಣಿಸ್ತಕ್ಕಂಥ ವಿಚಾರ ಅಲ್ಲ. ನಾನು ಹೇಳ್ದಂಗೆ ಸಣ್ಣ ಪುಟ್ಟ ವಹಿವಾಟಿನ ವಿಚಾರ ಅಲ್ಲ. 5,000 ಕೋಟಿ ಇವತ್ತು ಕಂಪ್ಲೀಟಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂದರೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ಸಂದರ್ಭದಲ್ಲಿ
ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಮಾಡಿದ್ದೇನೆ, ಒಂದಷ್ಟು ಅಧ್ಯಯನವನ್ನು ಮಾಡಿದ್ದೇನೆ. ಅದನ್ನು ತಮ್ಮ ಮುಂದೆ ಕೂಡ ಇಡಲಿಕ್ಕೆ ಬಯಸ್ತೇನೆ, ಒಂದೊಂದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಜನೆ ಘೋಷಣೆ ಮತ್ತು ಆರಂಭಿಕ ಸರ್ಕಾರಿ ಆದೇಶಗಳು ಅಂದರೆ ಯಾವತ್ತು ಡೇಟ್ಗಳು ಮತ್ತು ಆರ್ಡರ್ಸ್ಗಳು ಎಲ್ಲಿಂದ ಶುರು ಆಯಿತು, ಎಲ್ಲಿಂದ ಜಾರಿ ಆಯಿತು ಈ ಒಂದು ಯೋಜನೆ ಅಂತಕ್ಕಂಥದ್ದು ಡೇಟ್ ಸಮೇತವಾಗಿ ತಿಳಿಸ್ತೇನೆ. 2023 20/05 ಅನುಮೋದನೆ ಆದೇಶ ಆಯಿತು. ಅಲ್ಲಿಂದ ಮತ್ತೆ 2023 ಅಂದರೆ ಮುಂದಿನ ತಿಂಗಳು 6/6 ಅಧಿಕೃತವಾಗಿ ಜಾರಿ ಆದೇಶ ಆಯಿತು. ಮತ್ತೆ 2023 17/7 ಅನುಷ್ಠಾನದ ಮಾರ್ಗಸೂಚಿಯೂ ಕೂಡ ಬಂತು. ಅಲ್ಲಿಂದ ಆಗಸ್ಟ್ 30ನೇ ತಾರೀಕು 2023 ನಗದು ವಿತರಣೆ ಚಾಲನೆ ಆಯಿತು. ಇದಾದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾರಂಭವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಮೊದಲನೇ ಕಂತನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದಿಟ್ಕೊಂಡು ಅದನ್ನು ಜಾರಿಗೊಳಿಸಿ ಆಗಸ್ಟು 30ನೇ ತಾರೀಕು 2023ರಲ್ಲಿ ಇದು ಮೊದಲನೇ ಕಂತು 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಈಗ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು 2023 ಮತ್ತು 24ರ ಸಾಲು ಆಗಸ್ಟ್ ತಿಂಗಳಲ್ಲಿ ಶುರುವಾದಂಥದ್ದು. ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಅಂದರೆ ನಾವು ಮಾರ್ಚ್ವರೆಗೂ ಭಾವಿಸ್ತೇವೆ. ಸೊ ಆಗಸ್ಟ್ರಿಂದ ಮಾರ್ಚು ಅಂತಕ್ಕಂಥದ್ದನ್ನ ನಾವು ಲೆಕ್ಕಾಚಾರ ಮಾಡಿ ಹೇಳ್ತಕ್ಕಂಥದ್ದಾದರೆ ಸರಿ ಸುಮಾರು 8 ತಿಂಗಳು ಮೊದಲನೇ ವರ್ಷ, ಅಂದರೆ 8 ಕಂತು ಪೇಮೆಂಟ್ ಕೊಟ್ಟಿದ್ದಾರೆ. ನಮ್ಮದೇನು ತಕರಾರಿಲ್ಲ, ಪೇಮೆಂಟ್ ಹೋಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಇಲ್ಲಿ ನಮ್ಮ ತಕರಾರು ನಾವೆಲ್ಲಿ ರೈಸ್ ಮಾಡ್ತಾ ಇದ್ದೀವಿ ಜನರ ಪರವಾಗಿ ಅಂದರೆ 2024 ಮತ್ತು 25ರ ಸಾಲು ಆರ್ಥಿಕ ವರ್ಷ. ದಯವಿಟ್ಟು ಇದನ್ನು ಭಾಳ ಸೂಕ್ಷ್ಮವಾಗಿ ತಾವು ಪರಿಗಣಿಸಬೇಕು. ಅಂದಾಜು ಆ್ಯಸ್ ಇಟ್ ಈಸು 1,28,00,000 ಮಹಿಳೆಯರು ಫಲಾನುಭವಿಗಳು ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇದೊಂದು ಅಂದಾಜಿನ ಮೇಲೆ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಅಂದರೆ 2024-25ರ ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ 1 ಕಂತು, 12 ತಿಂಗಳಿಗೆ 12 ಕಂತು. 12 ಕಂತು ಕೊಡುವಂಥ ಕಡೆ ಸಾಲು 2024-25ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳು ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಮ್ಮಿ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ. 2024-25 10 ತಿಂಗಳು ಕಂತು ಕೊಟ್ಟಿರೋದು. ಅಲ್ಲಿಂದ ಮುಂದೆ ಹೋಗ್ತೀನಿ. ಎಸ್, ಬಹಳ ಮುಖ್ಯವಾದಂಥ ವಿಚಾರ ಏನಂದರೆ ಬಡ್ಜೆಟ್ನಲ್ಲಿ ಪ್ರಾವಿಷನನ್ನು ತೋರಿಸ್ಕೊಂಡಿದ್ದಾರೆ. ಆದರೆ ಈ ಬಡ್ಜೆಟ್ನ ಪ್ರಾವಿಷನ್ನ ತೋರಿಸ್ಕೊಂಡಿಯೂ ಕೂಡ ಹಣಕಾಸು 5,000 ಕೋಟಿ ತಲುಪಿಲ್ಲ. ಅಂದರೆ ಐದರ್ ನೀವು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀವಿ ಅನ್ನೋದಾದರೂ ಹೇಳಬೇಕು, ಅಥವಾ ಈ 5,000 ಕೋಟಿ ಬೇರೆ ಇನ್ಯಾವುದಾದ್ರೂ ಇಲಾಖೆಗೆ ಏನಾದರೂ ವರ್ಗಾವಣೆ ಮಾಡ್ಕೊಂಡಿದ್ದೀರಾ, ಕ್ಯಾಬಿನೆಟ್ಟಲ್ಲಿ ಏನಾದರೂ ಮುನ್ನೆಲೆಗೆ ಬಂದು ಇದೇನಾದರೂ ಚರ್ಚೆ ಮಾಡ್ಕೊಂಡಾಗಿದೆಯಾ, ಇದಿಷ್ಟು ವಿಚಾರದ ಬಗ್ಗೆ ಸರ್ಕಾರ ದಯಮಾಡಿ ನಮ್ಗೆ ಉತ್ತರ ಕೊಡಬೇಕು.